ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕ ಶರಣೇ ತ್ರ್ಯಂಬಕಿ ದೇವಿ ನಾರಾಯಣ ನಮೋಸ್ತುತೆ. ಇಂದು ಯುಗಾದಿ ಹಬ್ಬ, ರೈತರೆಲ್ಲ ಭೂಮಿ ಪೂಜೆ ಮಾಡುವ ಸಪ್ತಕ ತಾಯಿ ದುರ್ಗಾದೇವಿ 3 ವರ್ಷದಿಂದ ಮಳೆ ಇಲ್ಲದೆ ಬೆಳೆ ಬಾರದೆ ರೈತರೆಲ್ಲ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಅಂದಾಗ ಸತ್ತು ಹೋದ ರೈತರ ಹೆಣ್ಣಿನ ಮಕ್ಕಳ ಕಣ್ಣೀರಿನ ಕೂಗು ಕೇಳಿಸದ ಹಾಗೆ ಕುಳಿತು ಬಿಟ್ಟಿದೀಯಾ ತಾಯಿ, ಕುಳಿತು ಬಿಟ್ಟಿದೀಯಾ. ಅಂದಾಗ ಮುಂದಾದ್ರೂ ನಮ್ಮಂತರ ಜೀವನವನ್ನ ಚೆನ್ನಾಗಿ ಇಡ್ಬೇಕಂತ ಆ ದೇವರಲ್ಲಿ ನಾನು ಸದಾ ಬೇಡ್ಕೊಳ್ತೇನೆ. ಗೌರಿ, ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ನಮ್ಮಂತ ಬಡವರಿಗೆ ಕಷ್ಟವನ್ನು ಕೊಟ್ಟು ದಾಕ್ಷಿಣ್ಯ ಪ್ರೀತಿ ವಿಶ್ವಾಸವನ್ನು ತುಂಬಿ ಸಂಸಾರ ಎಂಬ ರೈತ ಬಾಳನೌಕೆಯನ್ನು ಸಮುದ್ರದಲ್ಲಿ ತೇಲಿ ಬಿಟ್ಟು ಹೊತ್ತ ಮುಳುಗಿಸದೆ ಕಿತ್ತ ದಡವನ್ನು ಸೇರಿಸದೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ ಈ ನಿನ್ನ ತಾಯಿ. ಅಂದಾಗ ನಮ್ಮಂತ ರೈತರಿಗೆ ನೆಮ್ಮದಿ ಎಲ್ಲಿನ ಗೌರಿ, ನೆಮ್ಮದಿ ಎಲ್ಲಿ ಸೇರಬೇಕು ಗೌರಿ? ಆ ಗೌರಿ, ಈ ಹಣವನ್ನು ಒಳಗಡೆ ಇಡು. ಇದು ಇಷ್ಟೊಂದು ಹಣ ಎಲ್ಲಿದ ತಂದೆ? ಇದೇನ್ ಗೌರಿ ಹೀಗೆ ಹೇಳ್ತಾ ಇದೀಯಾ? ಇನ್ನೇನು ಮುಂಗಾರು ಮಳೆ ಪ್ರಾರಂಭವಾಗುತ್ತದೆ, ಬೀಜ ಗೊಬ್ಬರಕ್ಕೆ ಹಣ ಬೇಕಲ್ಲ, ಹಾಗಾಗಿ ಆ ಬ್ರಹ್ಮನ ಹತ್ರ ಬಡ್ಡಿ ಸಾಲಕ್ಕೆ ಹಣ ತಂದಿರ್ಬೇಕು ಗೌರಿ. ಅಲ್ರಿ, ನಮ್ಗೆ ಯಾಕೆ ಬೇಕ್ರಿ ಈ ಬಡ್ಡಿ ಸಾಲದ ವ್ಯವಹಾರ? ನೋಡಿ, ತಾಯಿಗಿಂತ ಮಗಳು ದೊಡ್ಡಳಾಗುವ ಅನ್ನೋ ಹಾಗೆ ನಮ್ಗೆ ಯಾಕೆ ಬೇಕ್ರಿ ಈ ಬಡ್ಡಿ ಸಾಲದ ವ್ಯವಹಾರ? ಗೌರಿ, ನಿಯತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಜಮೀನ್ದಾರರು ಮಾಡಿ ತೀರಿಸಿದ್ದಾರೆ ಅಂದ್ರೆ ಯಾವ ಬಡ್ಡಿ ಮಕ್ಕಳು ಹಣ ಕೊಡಲ್ಲ ಗೌರಿ. ನಮ್ಮನ್ನ ಕಿತ್ತು ತಿನ್ನುತ್ತಿದ್ದಾರೆ ಈ ಸಮಾಜದ ಜನ. ಸುಮ್ಮನೆ ಯಾರು ಸಾಲ ಕೊಡಲ್ಲ ಗೌರಿ, ಬಡ್ಡಿ ಕೊಡ್ತೀವಂದ್ರೆ ಮಾತ್ರ ಸಾಲ ಕೊಡ್ತಾರೆ. ಆ ಗೌರಿ, ಈ ವಿಷಯವನ್ನ ನಮ್ಮ ತಮ್ಮ ನಂದೀಶನ್ಗೆ ಹೇಳ್ಬೇಡ ಗೌರಿ, ಹೇಳ್ಬೇಡ. ಹೋಗ್ಲಿ ಬಿಡಿ. ಅಂದ ಹಾಗೆ ರೈತರ ಬದುಕು ಅಂದ್ರೆ ಬಡ್ಡಿ ದುಡಿಗೆ ದುಡಿಯೋದಂತ ಆಯ್ತಲ್ಲ.
ಸರಿ, ಅದರಲ್ಲಿ ಇರ್ಲಿ. ಇವತ್ತು ಯುಗಾದಿ ಹಬ್ಬ ಅಲ್ವೇ? ನಾವು ಸುಮ್ಮನೆ ರೋಧಿಸಿದ್ರೆ ಫಲವಿಲ್ಲ. ನಾವು ಯಾವಾಗಲೂ ಹಸಮುಖಿಗಳಾಗಿರ್ಬೇಕೇ ಹೊರತು ಈ ರೀತಿ ಅಳ್ತ ಕೂತ್ರೆ ಏನು ಪ್ರಯೋಜನ ಬರೋದಿಲ್ಲ. ಅಂದಹಾಗೆ ನಾನಿವತ್ತು ನಿಮಗೆ ಸಿಹಿಯಾದ ಅಡುಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡಿ. ಗೌರಿ, ನಿನ್ನ ಊಟಕ್ಕಿಂತ ಮುಂಚೆ ನಿನ್ನ ಈ ಕಂಠದಿಂದ ಒಂದು ನಾದ ಹೊಮ್ಮುವ ಈ ಸಮಯ. ಒಳ್ಳೆಯ ಒಂದು ನಾದ. ಇಷ್ಟರಂತೆ ಈಗಲಾದ್ರೂ ಊಟಕ್ಕೆ ಬರ್ತೀರಾ ಇಲ್ವೋ? ಅಲ್ಲ, ನಂದೀಶ ಎಲ್ಲೋಗಿದ್ದಾನೆ? ಎಲ್ಲೋ ಕಾಣ್ತಾ ಇದೆಯಲ್ಲ. ನಂದೀಶ ಎತ್ತುಗಳ ಪೂಜೆ ಮಾಡ್ತಾ ಇದೆ. ನಂದೀಶ, ನಂದೀಶ. ಹಾ ಅತ್ತಿಗೆ ಬಂದೆ, ಈಗ ತಾನೇ ಬಂದೆ. ಯಾಕಮ್ಮ ಆಗನತ್ತೀಯ? ಶಾಲೆ ಕಲಿತ ಮಾತ್ರಕ್ಕೆ ಕೃಷಿ ಕೆಲಸ ಮಾಡಬಾರದೆಂದು ಯಾವ ಕಾನೂನಲ್ಲಿ ಬರ್ದಿಲ್ಲ, ಯಾವ ಪುರಾಣದಲ್ಲಿ ಹೇಳಿಲ್ಲ. ಅಂಥದ್ರಲ್ಲಿ ಕೃಷಿ ಕೆಲಸ ಮಾಡಿದ್ರೆ ತಪ್ಪೇನಿದೆ? ನಂದೀಶ, ಸ್ವಲ್ಪ ನಿಲ್ಲಪ್ಪ. ಎಂತ ವಿಚಿತ್ರ ನೋಡು. ಶಾಲೆ ಕಲಿತ ನನ್ನ ಮೈದುನ ಎತ್ತುಗಳ ಪೂಜೆ ಮಾಡ್ತಾ ಇದ್ದ ನೋಡು. ನಿನ್ನನ್ನು ಹೊಲದಲ್ಲಿ ದುಡಿತಾ ಇರೋದು ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಿನ್ನನ್ನು ನೋಡಿ ಕಲಿಬೇಕು ಕಲಿತ ಜನ. ಅತ್ತಿಗೆ ಯಾಕಮ್ಮ ಹಾಗೇನತ್ತೀಯ? ಶಾಲೆ ಕಲಿತ ಮಾತ್ರಕ್ಕೆ ಕೃಷಿ ಕೆಲಸ ಮಾಡಬಾರದೆಂದು ಯಾವ ಕಾನೂನಲ್ಲಿ ಬರ್ದಿಲ್ಲ,
ಯಾವ ಪುರಾಣದಲ್ಲಿ ಹೇಳಿದ್ರ ಅಂಥದ್ರಲ್ಲಿ ಕೃಷಿ ಮಾಡೋದ್ರಲ್ಲಿ ತಪ್ಪೇನಿದೆ? ತಪ್ಪಲ್ಲ ನಂದೀಶ. ಕಲಿತವರು ನಾವು ಅನ್ನೋ ಗರ್ವದಿಂದ ಮಾತಾಡ್ತಾರಲ್ಲ, ಅವರು ಅರ್ಥ ಮಾಡ್ಕೋಬೇಕು ನಿನ್ನ ಮಾತನ್ನು. ನಂದೀಶ, ಮೊದಲು ಆ ದೇವರಿಗೆ ಕೈ ಮುಗಿದು ಬಾರಪ್ಪ. ಪ್ರಸಾದ ಯಾವುದಮ್ಮ ಪ್ರಸಾದ? ಇದು ಪ್ರಸಾದವಲ್ಲಮ್ಮ. ಯಾಕಪ್ಪ ನಂದೀಶ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಸತ್ಯವನ್ನೇ ಹೇಳ್ತಿದ್ದೇನಮ್ಮ. 10 ತಿಂಗಳ ಕಾಲ ಉತ್ತಿ ಬಿತ್ತಿ ಬೆಳೆದ ರೈತ ಬೆಳೆದ ಅನ್ನ ಪ್ರಸಾದವಿದು ಅಂದಾಗ ಆ ದೇವರು ಕೊಡಲಿಕ್ಕೆ ಹೇಗೆ ಸಾಧ್ಯ? ಇದು ಆ ಗುಡಿಯಲ್ಲಿರುವ ದೇವರಿಗೂ ಗೊತ್ತು. ಬಟ್ ಆ ದೇವರಿಗೆ ಹೇಳಕ್ಕೆ ಬಾಯಿ ಇಲ್ಲ, ನಮ್ಮ ಜನಕ್ಕೆ ತಿಳ್ಕೊಳ್ಳಕ್ಕೆ ತಲೆ ಇಲ್ಲ ಅಷ್ಟೇ. ಹೌದು ನಂದೀಶ, ರೈತನ ಉಸಿರು ದೇಶದ ಹೆಸರನ್ನು ನೀತಿಗೆಟ್ಟ ಸಮಾಜವಪ್ಪ ಇದು. ರೈತರ ಸಾವಿನ ಮೇಲೆ ಸಮಾಧಾನ ಮಾಡಿಸೋರಿಗೆ ಹೇಗೆ ಗೊತ್ತಾಗಬೇಕು ನಮ್ಮಂತ ರೈತರ ಕಷ್ಟ? ಅಣ್ಣ, ಕಂಡವರ ಮನೆ ಅನ್ನಕ್ಕಿಂತ ನಮ್ಮನೆ ಗಂಜಿನ ಲೇಸವನ್ನು ನಿಸ್ವಾರ್ಥ ಜೀವಿ ಅನ್ನೋದೇನಾದ್ರೂ ಈ ಭೂಮಿಯಲ್ಲಿದೆ. ಅದು ನಿನ್ನಂತ ಕಷ್ಟಪಟ್ಟು ದುಡಿಯುವ ರೈತ ಮಾತ್ರ ಅಣ್ಣ, ರೈತ ಮಾತ್ರ. ಹೌದು ನಂದೀಶ, ರೈತರು ಬೆಳೆದ ಬೆಳೆಯಿಂದಾಗಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ನಡೀತಿದೆ ಸರ್ಕಾರದ ಕೆಲಸ. ಅಂದಾಗ ರೈತರು ಬೆಳೆದಿದ್ರೆ ಎಲ್ಲರ ಜೀವನ ಅಧೋಗತಿ. ನಿಜ ಗೌರಿ ನಿನ್ ಮಾತು. ತಗಡಿ ತುಂಬಿದ ತೊಟ್ಟಿಲಲ್ಲಿ ಮಗುವನ್ನ ಮನಸ್ಸಿದಂತ ಇದೆ ನಮ್ಮಂತ ಬಡವರ ಕಷ್ಟ. ಎಷ್ಟೇ ಕಷ್ಟವನ್ನು ನೀಗಿಸಿದರೂ ಎಂದಿಗೂ ಬದಲಾಗುವುದಿಲ್ಲ ನಮ್ಮಂತ ರೈತರ ಕಷ್ಟ. ಲಾಭ ಅಣ್ಣ, ಈ ಜಗತ್ತಿನಲ್ಲಿ ರೈತ ಅನ್ನನೇ ಬೆಳೆದಿಲ್ಲ ಅಂದ್ರೆ ಈ ಜಗತ್ತೇ ಅಲ್ಲೋಲ ಕಲ್ಲೋಲವಾಗಿ ಸರ್ವನಾಶವಾಗಿ ಬಿಡುತ್ತಲ್ಲ, ಸರ್ವನಾಶವಾಗಿ ಬಿಡುತ್ತೆ. ಅಂಥದ್ರಲ್ಲಿ ನಮ್ಮ ಬರುವಂತರ ಮಕ್ಕಳು ಸಾರಾಯಿ ಕುಡಿಲ್ಲ ಅಂದ್ರೆ ನಮ್ಮ ನಾಡು ಸರ್ಕಾರನೇ ಬಿದ್ದೋತಣ್ಣ, ಬಿದ್ದೋಗುತ್ತೆ. ಸರ್ಕಾರ ನಡೆಸೋಕೆ ಕುಡ್ಕೋಬೇಕು. ಈ ಜಗತ್ತಿಗೆ ಅನ್ನ ಹಾಕಿ ಸಾಕೋಕೆ ರೈತ ಬೇಕಣ್ಣ, ರೈತ. ಹೋಗ್ಲಿ ಬಿಡು ನಂದೀಶ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅನ್ನೋ ಹಾಗೆ ನೀನು ಹೊಲದಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲಪ್ಪ, ನಿನ್ನ ಜನ್ಮ ಸಾರ್ಥಕವಾಗುತ್ತಪ್ಪ, ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ನಿಜತ್ತಿಗೆ ನಿಜ ನಿನ್ನ ಮಾತು. ಈ ಜಗತ್ತಿನಲ್ಲಿ ದಿನನಿತ್ಯ ಕೋಟ್ಯಾಂತರ ಸೂಜಿಗಳನ್ನು ತಯಾರು ಮಾಡುವ ಫ್ಯಾಕ್ಟರಿಗಳಿರುವಾಗ ಅಂತ ಒಂದು ಸಣ್ಣ ಸೂಜಿಗೆ ನಿರ್ದಿಷ್ಟವಾದ ಬೆಲೆ ಇದೆ ಎಂದಾದರೆ ರೈತ 10 ತಿಂಗಳ ಕಾಲ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆ ಬೇಡ ಒಂದೊಂದು ಕಾಳಿಗೆ ಯಾಕಿಲ್ಲ ಅಣ್ಣ, ನಿರ್ದಿಷ್ಟ ಬೆಲೆ ಯಾಕಿಲ್ಲ? ನಂದೀಶ, ಒಕ್ಕಲಿಗ ಒಕ್ಕಿದರೆ ಬೀಗುವುದು ಜಗವಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಭಿಕ್ಷಿಸುವುದು ಜನವಲ್ಲ. ಈ ಸಮಾಜಕ್ಕೆ ಹೇಗೆ ಅರ್ಥವಾಗಬೇಕಪ್ಪ ನಮ್ಮ ತರ ಕಷ್ಟ? ಇಂತಹ ಕಟು ಸತ್ಯವನ್ನು ಕಂಡದು ಕಂಡಾಗಿ ಹೇಳಿದ್ರೆ ಕೆಂಡದಂತೆ ಸುಂಡಿ ಓಡಿಸಿಕೊಂಡು ರಾಜಕಾರಣಿಗಳೇ ಹಿಡಿದು ಮುಖ್ಯಮಂತ್ರಿಯವರಿಗೂ ಗೊತ್ತಾಗಬೇಕು ರೈತನ ಕಷ್ಟ ಏನು ಅಂತ. ನಂದೀಶ, ಸರ್ಕಾರ ಎಂಬುದು ಹುಚ್ಚು ಮುಂಡೆ ಲಗ್ನವಿದ್ದ ಹಾಗೆ ಅಲ್ಲಿ ಕಳ್ಳ ಕಾಕರಿಗೆ ಮಾತ್ರ ಉಡ್ಲಿಕ್ಕೆ ಜಾಗ ಇರ್ತಪ್ಪ. ನಮ್ಮಂತ ಬಡವರಿಗೆ ಅಲ್ಲಿ ಜಾಗವಿಲ್ಲಪ್ಪ. ನಮ್ಮಂತ ಬಡವರಿಗೆ ಅಲ್ಲಿಂದ ಬೆಲೆ ಇಲ್ಲಪ್ಪ. ಅಣ್ಣ ಶಿವಲಿಂಗಣ್ಣ, ಮೋಸ ಆಯ್ತಣ್ಣ. ಕೈಗೆ ಬಂದ ತುತ್ತು ಬಾಯಿ ಬರುವಂತಾಗಿದೆ. ಏನಾಯ್ತು? ಅಣ್ಣ, ಕಣ್ಣೆರೆಯದಿದ್ದಳೆ ಕರುಣೆರೆಯದೆ ನಾವಿಬ್ಬರು ಒಂದೇ ಕರುಣಬಳ್ಳಿಯಲ್ಲಿ ಜನಿಸ ಬಂದಿರೋದನ್ನು ಮಾತ್ರ ಮರೆಯಬೇಡ. ನಿನ್ನನ್ನು ಗಮನಿಸಿದರೆ ಗೊತ್ತಾಗುತ್ತದೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಅದೇನಾಯ್ತಂದು ಹೇಳಣ್ಣ, ಹೇಳು. ತಿಳಿಯದ ಹಾಗೆ ಅಂದುಬಿಟ್ಟೆ. ಈಗ ಯಾಕಪ್ಪ, ಏನೇ ಸಮಸ್ಯೆ ಬಂದ್ರು ಬಗೆಹರಿಸಕ್ಕೆ ನಿಮ್ಮ ಅಣ್ಣ ಇಲ್ವೇ? ನೀನ್ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇದೀಯಾ? ಅತ್ತಿಗೆ ಅಣ್ಣ, ಇನ್ನೊಂದು ಮರು ಮಾತನಾಡದೆ ಸತ್ಯ ಏನೆಂದು ಹೇಳಿ, ಇಲ್ಲ ಅಂದರೆ ಈ ನಂದೀಶನ ಮೇಲೆ ಆಣೆ. ಹೌದಣ್ಣ, ಹೌದು. ನಿಮ್ಮಂತ ರೈತರು ಈ ರೀತಿ ತಾಳ್ಮೆಯಿಂದ ಇದ್ದುದಕ್ಕೆ ಈ ಸಮಾಜದ ಬಂಡಕೊಂಡರು ತಲೆ ಮೇಲೆ ಕೂತಿದ್ದಾರೆ. ಅದೇ ತಾಳ್ಮೆಯ ಜಾಗದಲ್ಲಿ ಸ್ವಲ್ಪ ಸಿಕ್ಕನ್ನಿಟ್ಟಿದ್ದಾರೆ, ಆವಾಗ ಸರಿಯಾಗಿ ಬಿಡ್ತಿತ್ತು ಈ ಹಲ್ಕಟ್ಟ ಸಮಾಜ. ಅದೇನಾಯ್ತಂದು ಹೇಳೋಣ, ಹೇಳೋ. ಅದೇನು ಇಲ್ಲ ನಂದೀಶ, ಈ ವರ್ಷ ಒಳ್ಳೆ ಹದವಿದ್ದರು ಮೆಣಸೆ ಬೀಜಗಳನ್ನು ಎಲ್ಲ ರೈತರು ಹಾಕಿದರು. ಅವು ಹುಟ್ಟದೆ ಕೊಳೆತು ಹೋಗಿ ರೈತರೆಲ್ಲರೂ ಕಂಗಾಲಾಗಿ ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ ಅಪ್ಪ. ಅಣ್ಣ, ಕಳಪೆ ಬೀಜವನ್ನು ಕೊಟ್ಟಂತಹ ಅಧಿಕಾರಿ ಯಾವನೇ ಆಗಿರ್ಲಿ, ಅವನು ಮರಕ್ಕೆ ಕಟ್ಟಿ ಹಾಕಿ ಬಾರಿಗಳಿಂದ ಬಾರಿಸಿದರೆ ಕಟ್ ಅಂತ ಹೇಳ್ತಿದ್ದ
ಕೊಟ್ಟಂತ ಮಾಲೀಕನ ಹೆಸರನ್ನು. ಆಗ ರೈತರೆಲ್ಲರೂ ಸೇರಿ ಹೊಲದ ಬೀಜಕ್ಕೆ ಪರಿಹಾರ ವಸೂಲಿ ಮಾಡಲಾಯಿತು. ಪರಿಹಾರ ಪರಿಹಾರ ಎಂಬುದು ರೈತನ ಮುಗಿಯ ತುಪ್ಪ ಸರಿದಂತಪ್ಪ. ಆ ಕಂಪನಿಗಳು ತಪ್ಪು ಒಪ್ಪಿಕೊಂಡು ನಮಗೆ ಪರಿಹಾರ ಕೊಡೋದ್ರೊಳಗಾಗಿ ತಾಯಿಗಿಂತ ಮಗಳು ದೊಡ್ಡವರನ್ನ ಹಾಗೆ ಬಡ್ಡಿ ಸಾಲ ಬರೆಯುತ್ತಪ್ಪ. ಹಾಗೆಂದ ಮಾತ್ರಕ್ಕೆ ಕಷ್ಟಪಟ್ಟು ದುಡಿಯುವ ರೈತನಿಗೆ ನ್ಯಾಯ ಇಲ್ಲಿ ಅಂತ ಅಣ್ಣ. ನಂದೀಶ, ನ್ಯಾಯ ಎಂಬುದು ನಾಯಿ ಇದ್ದಾಗಪ್ಪ. ಅದು ಶ್ರೀಮಂತರ ಮನೆ ಕಾವಲು ಕಾಯ್ತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗ್ಬೇಕಪ್ಪ ನ್ಯಾಯ? ಅಣ್ಣ, ಹಿಂದೆ ಬ್ರಿಟಿಷರು ನಮ್ಮನ್ನು ಬೂಟುಗಾಲಿಂದ ಒದ್ದು ದುಡಿಸಿಕೊಳ್ಳುತ್ತಿರುವಾಗ ನ್ಯಾಯ ಎಂಬ ಕ್ರಾಂತಿಯನ್ನು ಕಿಡಿಯ ಹೆಚ್ಚಿಸಿ ಈ ಭಾರತಾಂಬೆಯನ್ನು ಬಂಧನದಿಂದ ಮುಕ್ತಿಗೊಳಿಸಲಲ್ಲವೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ನಂದೀಶ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯೋ? ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಾಳೆ 4 ಜನ ರೈತರು ಕರ್ಕೊಂಡೋಗಿ ನಾನು ವಿಚಾರ ಮಾಡ್ತೀನಿ. ಗೌರಿ, ಇವ್ರು ಹೊರ ಕರ್ಕೊಂಡೋಗಿ ಊಟಕ್ಕೆ ಹಾಕು. ರೀ, ಸಹನೆಯಿಂದ ಬಂದ್ರೆ ಶಾಂತಿ ದೂತಾಗ್ಬೇಕು, ಸಮರಕ್ಕೆ ಎದುರಾದ್ರೆ ಕ್ರಾಂತಿಯ ಗೋಪುರ ಆಗ್ಬೇಕು. ಆಗ್ಲೂ ಒಂದು ನ್ಯಾಯಕ್ಕೆ ಒಂದು ಅರ್ಥ ಸಿಗುತ್ತೆ ರೀ, ನ್ಯಾಯಕ್ಕೆ ಒಂದು ಅರ್ಥ ಸಿಗುತ್ತೆ. ನಿಜಾತಿಗೆ ನಿಜ. ಕೊಳೆತು ಹೋಗುವಂತ ಕಳಪೆ ಬೀಜ ಕೊಟ್ಟಂತ ಅಧಿಕಾರಿ ಯಾವನೇ ಆಗಿರಲಿ, ಅವನ ಕೈಗಳನ್ನು ಕತ್ತರಿಸಿ ಈ ಸಮಾಜಕ್ಕೆ ಹೇಳುವೆ ರೊಚ್ಚಿಗೆದ್ದ ರೈತ ಕೊಟ್ಟ ಶಿಕ್ಷೆ ಅಂತ. ಅಂದಾಗ ಯಾರು ಕೂಡ ಈ ರೀತಿ ತಪ್ಪು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಏನಂತೀವಿ ಅಣ್ಣ? ಆಯ್ತಪ್ಪ ನಂದೀಶ, ಯಾವತ್ತು ಕೊಬ್ಬಿನಿಂದ ಹೋಗ್ಬಾರ್ದಪ್ಪ. ಸಮಯದಿಂದ ಹೋದ್ರೆ ಮಾತ್ರ ನಮ್ಮಂತ ರೈತರಿಗೆ ಬೆಲೆಯಪ್ಪ. ಗೌರಿ, ಇವನನ್ನು ಸಮಾಧಾನ ಮಾಡಿ ಒಳ್ಳೆ ಕರ್ಕೊಂಡೋಗಿ ಊಟ ಹಾಕಮ್ಮ. ಆಯ್ತು ನಂದೀಶ, ಊರಿನಲ್ಲಿ ಹೋಗೋದಕ್ಕೆ ಕೊಡಲಿ ಪೆಟ್ಟಿ ಹಾಕಪ್ಪ. ಮೊದಲು ಆ ಎಲ್ಲ ನಿಮ್ಮ ಅಣ್ಣ ವಿಚಾರ ಮಾಡ್ತಾರೆ, ನೀ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ಬಾಪ, ಊಟ ಮಾಡೋಣ. ಆಯ್ತೈತಿಗೆ. ಆಯ್ತಪ್ಪ, ಹೋಗಪ್ಪ. ಹೌದು ನಂದೀಶ, ನಮ್ಮ ಅತ್ತಿಗೆ ಹೇಳೋದ್ರಲ್ಲಿ ಒಂದು ಅರ್ಥವಿದೆ. ಆಯ್ತಪ್ಪ, ನೀವು ಹೋಗಪ್ಪ, ಒಳ್ಳೆ ಊಟ ಮಾಡಪ್ಪ. ಏ, ಸೊಕ್ಕಿನ ನರಸಿಂಹ, ಕಳ್ಳ ಓಟಿನ ಮುಖಾಂತರ ಆರಿಸಿ ಬಂದು ಸುಳ್ಳು ಕಂಪನಿಯನ್ನು ಸೃಷ್ಟಿ ಮಾಡಿ ಅಟ್ಟಹಾಸದಿಂದ ಬೆರೀತಿರುವೆಯಾ? ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಲು ಬಂದಿದ್ದಾರೆ ಈ ಶಿವಲಿಂಗ. ಅಲ್ಲಿಂದಲೇ ಸರ್ಕಾರ, ಅಲ್ಲಿಂದಲೇ ನ್ಯಾಯವನ್ನು ಒಬ್ಬರ ತಪ್ಪಿನಿಂದ ಬೆರೀತಿರುವೆಯಾ? ನಾಳೆ ನಿನ್ನ ಪಂಚಾಯತಿ ಗಡ್ಡೆಯಲ್ಲಿ ನಿಲ್ಲಿಸಿ ದಂಡ ವಸೂಲಿ ಮಾಡುತ್ತಿದೆ. ರೈತರಿಗೆ ಮಾತು ಕೊಟ್ಟ ವಚನ ಪಾಲಿಸ ಮಕ್ಕಳಿಗೆ ನಾನಾಗುವೆ. ಗೊತ್ತಿದೆ?